8 ಜನ ಹುಡುಗರು ಲೈಫ್ ಬೇಸರ ಕಳೆಯೋಕೆ ಅಂತ ಒಂದು ಕ್ರೇಜ್ ರೋಡ್ ಟ್ರಿಪ್ ಹೊರಟ್ರೆ ಏನಾಗುತ್ತೆ? ಅದು ನಾರ್ಮಲ್ ಟ್ರಿಪ್ ಅಲ್ಲ ಮಗ. ಫುಲ್ ಕುಡಿತ, ಧೂಮಪಾನ, ಪಾರ್ಟಿ ಅಂತ ಎಂಜಾಯ್ ಮಾಡಿರ್ಬೇಕಾದ್ರೆ ಸಡನ್ ಆಗಿ ದೆವ್ವ ಎಂಟ್ರಿ ಕೊಟ್ರೆ ಹೇಗಿರುತ್ತೆ? ಎಸ್, ಇದೇ ಕತೆ ಇಟ್ಕೊಂಡು ಬಂದಿರೋ ಹೊಸ ಸ್ಯಾಂಡಲ್ವುಡ್ ಸಿನಿಮಾ ಬಾಯ್ಸ್ ನೆವರ್ ಕಾಂಪ್ರಮೈಸ್. ಇವತ್ತು ಈ ಸಿನಿಮಾದ ಕಂಪ್ಲೀಟ್ ಪೋಸ್ಟ್ ಮಾರ್ಟಮ್ ಮಾಡೋಣ. ಸಿನಿಮಾದ ಥಿಯೇಟರ್ಗೆ ಹೋಗಿ ನೋಡೋಕೆ ವರ್ತಿದ್ಯಾ? ನಮ್ಮ ಯೂಟ್ಯೂಬರ್ಸ್ ಗ್ಯಾಂಗ್ ನಟಿಸಿರೋ ಈ ಮೂವಿ ಹೇಗಿದೆ? ಎಲ್ಲವನ್ನು ಡೀಟೇಲ್ ಆಗಿ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಹಾಗೂ ಗಂಟೆ ಬಾರಿಸಿಬಿಡಿ. ಬಾಸ್, ಮೊದಲಿಗೆ ಕತೆ ಏನು ಅಂತ ಸಿಂಪಲ್ ಆಗಿ ಹೇಳಿಬಿಡ್ತೀನಿ ಕೇಳಿ. ಸಿನಿಮಾದಲ್ಲಿ 8 ಜನ ಕ್ಯಾರೆಕ್ಟರ್ಸ್ ಇದ್ದಾರೆ. ಡ್ರ್ಯಾಗನ್, ಡಾಗಿ, ವೈಟಿ, ಕಬಾಬ್, ಬಾಂಡ್ಲಿ, ಬೋಲ್ಟ್, ಮ್ಯಾಗಿ, ನಾದು ಮತ್ತು ಶೈನಿಂಗ್ ಸೀತಾರಾಮ್. ಇವರೆಲ್ಲ ಲೈಫ್ ನ ಜವಾಬ್ದಾರಿಗಳಿಂದ ತಪ್ಪಿಸಿಕೊಳ್ಳೋಕೆ ಅಂತ ಒಂದು ಟಿ ವ್ಯಾನ್ ಹತ್ಕೊಂಡು ಬೆಡ್ಡ ಗುಡ್ಡಗಳ ಮಧ್ಯೆ ರೋಡ್ ಟ್ರಿಪ್ ಹೊರಡ್ತಾರೆ. ಆದ್ರೆ ಟ್ವಿಸ್ಟ್ ಎಲ್ಲಿದೆ ಗೊತ್ತಾ? ಇವರು ಹೋಗಿ ತಲುಪೋ ಜಾಗ ಇದೆಯಲ್ಲ, ಅದು ಕೆಲವು ವರ್ಷಗಳ ಹಿಂದೆ ಒಂದು ಭೀಕರ ಅನಾಹುತ, ಅಂದ್ರೆ ಒಂದು ಮಿಸ್ಟೀರಿಯಸ್ ಬ್ಲಾಸ್ಟ್ ನಡೆದು 40ಕ್ಕೂ ಹೆಚ್ಚು ಜನ ಸತ್ತಿರೋ ಜಾಗ. ಆ ಬ್ಲಾಸ್ಟ್ ಯಾಕಾಯ್ತು ಅಂತ ಪೊಲೀಸ್ ಇಲಾಖೆಗೂ ಸಮೇತ ಗೊತ್ತಿರಲ್ಲ. ಇಂತಹ ಜಾಗದಲ್ಲಿ ಈ 8 ಜನ ಸಿಕ್ಕಿ ಹಾಕಿಕೊಂಡಾಗ ಹಾರರ್ ಎಲಿಮೆಂಟ್ಸ್ ಶುರು ಆಗುತ್ತೆ. ಒಬ್ಬೊಬ್ಬರ ಮೇಲೆ ದೆವ್ವ ಆವಾಹನೆ ಆಗೋಕೆ ಶುರು ಆಗುತ್ತೆ. ಈ ಗ್ಯಾಂಗ್ ಅಲ್ಲಿಂದ ಬದುಕುಳಿಯುತ್ತಾ ಆ ದೆವ್ವಗಳಿಗೂ ಈ ಹುಡುಗರಿಗೂ ಇರೋ ಕನೆಕ್ಷನ್ ಏನು ಅನ್ನೋದೇ ಅಸಲಿ ಸ್ಟೋರಿ ಆಗಿದೆ. ಇನ್ನು ಫಸ್ಟ್ ಹಾಫ್ ಬಗ್ಗೆ ಮಾತಾಡ್ಬೇಕಾದ್ರೆ ಬಾಸ್, ಮೂವಿ ಸ್ಟಾರ್ಟ್ ಆಗಿದ್ದೇ ತಡ. ಫುಲ್ ಬಾಯ್ಸ್ ಗ್ಯಾಂಗ್ ಹಾವಳಿ. ನಾವು ನಮ್ಮ ಫ್ರೆಂಡ್ಸ್ ಜೊತೆ ಕೂತ್ರೆ ಹೆಂಗೆ ಲೋಕಲ್ ಆಗಿ ಕ್ರೂಡ್ ಆಗಿ ಕಾಮಿಡಿ ಮಾಡ್ತೀವೋ ಅದೇ ತರ ಈ ಡೈಲಾಗ್ ಇಟ್ಟಿದ್ದಾರೆ. ಸುಪ್ರೀತ್ ಕಾಟಿ, ಸಿದ್ ಮಂಡ್ಯ, ಉಮೇಶ್ ಕಿನ್ನಾಳ್ ಇವರೆಲ್ಲ ಸ್ಕ್ರೀನ್ ಮೇಲೆ ಬಂದ್ರೆ ನಮ್ಮ ಕಾಲೇಜ್ ಫ್ರೆಂಡ್ಸ್ ನೆನಪಾಗ್ತಾರೆ. ಕಾಮಿಡಿ ಕೆಲವು ಕಡೆ ಸಖತ್ತಾಗಿ ವರ್ಕ್ ಆಗಿದೆ. ನೀವು ಫ್ರೆಂಡ್ಸ್ ಜೊತೆ ಹೋಗಿದ್ರೆ ಲೋ ಇವನು ನಿಂತರಾನೇ ಇದ್ದಾನಲ್ಲೋ ಅಂತ ಕಾಲೆಳೆಯಕ್ಕೆ ಸೂಪರ್ ಆಪ್ಷನ್. ಇನ್ನು ಸೆಕೆಂಡ್ ಹಾಫ್ ಬರ್ತಾ ಇದ್ದಾಗೆ ಡೈರೆಕ್ಟರ್ ಹರೀಶ್ ಅವರು ಟ್ರ್ಯಾಕ್ ಚೇಂಜೇ ಮಾಡಿಬಿಡ್ತಾರೆ. ಕಾಮಿಡಿಯಿಂದ ಸೀದಾ ಹಾರರ್ ಸಸ್ಪೆನ್ಸ್ ಮೂಡ್ಗೆ ಕರ್ಕೊಂಡು ಹೋಗ್ತಾರೆ. ಕಾಡಿನ ಮಧ್ಯೆ ಈ ಟಿ ವ್ಯಾನ್ ನಿಂತು ಹೋಗೋದು, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸಡನ್ ಆಗಿ ಚೇಂಜ್ ಆಗೋದು, ಅಬ್ಬಾ, ಥಿಯೇಟರ್ ನಲ್ಲಿ ಕೆಲವು ಸೀನ್ಗಳು ನಿಜಕ್ಕೂ ಬೆವರಿಳಿಸುತ್ತದೆ. ವಿಶೇಷವಾಗಿ ಆ ದೆವ್ವ ಹಿಡಿಯುವ ಸೀನ್ಗಳು ಮತ್ತು ವಿಜುವಲ್ ಎಫೆಕ್ಟ್ ಬಜೆಟ್ಗೆ ತಕ್ಕಂತೆ ಚೆನ್ನಾಗಿ ಮೂಡಿ ಬಂದಿದೆ. ಪ್ರತಿಯೊಂದು ಕ್ಯಾರೆಕ್ಟರ್ ಹಿಂದಿರುವ ರಹಸ್ಯ ಬಿಚ್ಚಿಕೊಳ್ಳುವಾಗ ಮೂವಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗತ್ತೆ. ಆದ್ರೆ ಹಾರರ್ ಮೂವಿ ಪ್ರೇಮಿಗಳಿಗೆ ಇದು ತೀರಾ ಹೊಸದೇನಲ್ಲ. ನಾವು ಈಗಾಗಲೇ ನೋಡಿರುವ ರೆಗ್ಯುಲರ್ ರೂಟ್ ಟ್ರಿಪ್ ಹಾರರ್ ಪ್ಯಾಟರ್ನ್ ನಲ್ಲೇ ಕತೆ ಸಾಗುತ್ತೆ. ಇನ್ನು ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ ಸಿನಿಮಾದ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಸಿನಿಮಾಟೋಗ್ರಫಿ. ಆ ಮೌಂಟೇನ್ ಲೊಕೇಶನ್ಗಳು, ರೋಡ್ ಟ್ರಿಪ್ ವಿಶುವಲ್ ನೋಡಕ್ಕೆ ಸಖತ್ ರಿಫ್ರೆಶಿಂಗ್ ಆಗಿದೆ ಅಂತ ಹೇಳ್ಬೋದು. ಲೋಕಿ ತವೇಸೆ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಹಾರರ್ ಸೀನ್ ಗಳಿಗೆ ಬಿಲ್ಡಪ್ ಕೊಡಕ್ಕೆ ಸೂಪರ್ ಆಗಿ ಸಪೋರ್ಟ್ ಮಾಡಿದೆ. ಚಂದನ್ ಶೆಟ್ಟಿ ಧ್ವನಿಯಲ್ಲಿ ಬಂದಿರೋ ಸಾಂಗ್ ಕೂಡ ಯೂತ್ಸ್ಗೆ ಇಷ್ಟ ಆಗಿತ್ತಂತಾನೆ ಹೇಳ್ಬೋದು. ನಿಮಗೆ ಈ ರಿವ್ಯೂ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಬಟನ್ ಒತ್ತಿ, ನಿಮ್ಮ ಫ್ರೆಂಡ್ಸ್ ಗ್ಯಾಂಗ್ ಗ್ರೂಪಿಗೂ ಈ ವಿಡಿಯೋ ಶೇರ್ ಮಾಡಿ. ನೀವು ಆಲ್ರೆಡಿ ಸಿನಿಮಾ ನೋಡಿದ್ರೆ ನಿಮಗೆ ಹೇಗೆ ಅನ್ಸ್ತಂತ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಮಗ.